ಮಾರಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಸೇವಿಸಿ ಮೂವರು ಸಾವನ್ನಪ್ಪಿದ್ದಾರೆ. ಹನೂರು ತಾಲೂಕಿನ ಸುಲ್ವಾಡಿ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಗ್ರಾಮ ಕಿಚ್ಚುಕುತ್ತಿ ಮಾರಮ್ಮ ದೇವಸ್ಥಾನದ ಗೋಪುರ ಶಂಕುಸ್ಥಾಪನೆ ವೇಳೆ ತಯಾರು ಮಾಡಿದಂತಹ ಪ್ರಸಾದವನ್ನ ಸೇವಿಸಿದ ಭಕ್ತರಿಗೆ ಈ ರೀತಿಯಾಗಿದೆ. ದೇಗುಲದಲ್ಲಿ ಪ್ರಸಾದ ಸೇವಿಸಿದ್ದ 40ಕ್ಕೂ ಅಧಿಕ ಭಕ್ತರು ಅಸ್ವಸ್ಥರಾಗಿದ್ದಾರೆ. ಫುಡ್ ಪಾಯ್ಸನಿಂಗ್ ಆಗಿ ಹೋಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೂವರು ದುರ್ಮರಣಕ್ಕೆ ಈಡಾಗಿದ್ದಾರೆ. ಸುಳವಾಡಿಯ ಗೋಪಿಯಮ್ಮ, ಶಾಂತ, ಎಂಜಿ ದೊಡ್ಡಿಯ ಪಾಪಣ್ಣ ಮೃತಪಟ್ಟಿರುವ ದುರ್ದೈವಿಗಳು. ಅಸ್ವಸ್ಥರು ಕಾಮಗೆರೆ ಹೋಲಿ ಕ್ರಾಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೃತರು ಹನೂರು ತಾಲೂಕಿನ ಎಂಜಿ ದೊಡ್ಡಿ ಗ್ರಾಮದವರು ಅಂತ ಈಗ ಗೊತ್ತಾಗ್ತಾ ಇದೆ. ಮಾರಮ್ಮನ ಪ್ರಸಾದ ಸೇವಿಸಿ ಅಸ್ವಸ್ಥರಾಗಿ ಜನ ಬೊಬ್ಬೆ ಹಾಕ್ತಿರುವ ದೃಶ್ಯಗಳನ್ನು ಗಮನಿಸಬಹುದಾಗಿದೆ. 40ಕ್ಕೂ ಅಧಿಕ ಮಂದಿ ಅಸ್ವಸ್ಥರಾಗಿದ್ದಾರೆ. ಅದರಲ್ಲಿ ಮೂವರು ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಹನೂರು ತಾಲೂಕಿನ ಸುಲ್ವಾಡಿ ಗ್ರಾಮದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಸುಲ್ವಾಡಿ ಗ್ರಾಮ ಕಿಚ್ಚುಕುತ್ತಿ ಮಾರಮ್ಮ ದೇವಸ್ಥಾನದ ಗೋಪುರ ಶಂಕುಸ್ಥಾಪನೆ ಕಾರ್ಯಕ್ರಮ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. 40 ಜನ ಅಸ್ವಸ್ಥ, 3 ಮಂದಿ ದುರ್ಮರಣ. ಹೇಗಾಯಿತು ಇದು? ಏನ್ ಡೀಟೇಲ್ ಸಿಗ್ತಾ ಇದೆ? ವೈದ್ಯರೇನು ಹೇಳ್ತಿದ್ದಾರೆ? ಊಟದಲ್ಲಿ ಪ್ರಸಾದದಲ್ಲಿ ಏನಾಗಿತ್ತು ಅಂತ? ಹನೂರು ತಾಲೂಕಿನ ಬರುವಂತಹ ಸುಳ್ವಾಡಿ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತಹ ಕಿಚ್ಚುಕುತ್ತಿ ಮಾರಮ್ಮ ದೇವಸ್ಥಾನದಲ್ಲಿ ಇವತ್ತು ಸಂಬಂಧವಾಗಿ ಕಿಚ್ಚುಕುತ್ತಿ ಮಾರಮ್ಮ ದೇವಸ್ಥಾನದ ಶಂಕುಸ್ಥಾಪನೆ ನಡೆದಿತ್ತು. ಗೋಪುರ ಶಂಕುಸ್ಥಾಪನೆ ನಡೆದಿತ್ತು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಅಲ್ಲಿಗೆ ಆಗಮಿಸಿದ್ರು. ಬಂದಂತಹ ಭಕ್ತರಿಗೆ ಇವತ್ತು ಪ್ರಸಾದವಾಗಿ ಇವತ್ತು ಅನ್ನವನ್ನ ಅದನ್ನು ಕೂಡ ಬಾತನ್ನ ಅರೇಂಜ್ ಮಾಡಿದ್ರು. ಈ ಬಾತನ್ನ ತಿಂದಂತ ಸುಮಾರು 40ಕ್ಕೂ ಹೆಚ್ಚು ಮಂದಿಯವರು ಅಸ್ವಸ್ಥಗೊಂಡಿದ್ದಾರೆ. ಆನಂತರ ಅವರನ್ನ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತಹ ಹನೂರು ತಾಲೂಕು ಬರುವಂತಹ ಕಾಮಗೆರೆ ಆಸ್ಪತ್ರೆ ಮತ್ತು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿರುವಂತಹ ಪ್ರಥಮ ಉಪವಿಭಾಗಾಧಿಕಾರಿಗಳು ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ದಾಖಲೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮೂವರಿಗೆ ಚಿಕಿತ್ಸೆ ಫಲಕಾರಿ ಹಿನ್ನೆಲೆಯಲ್ಲಿ ಈಗ ಮೂವರು ಪ್ರಸಾದ ತಿಂದಂತಹ ಮೂವರು, ಗೋಪಿಯಮ್ಮ 35 ವರ್ಷ ಮತ್ತೆ ಶಾಂತ ಅಂತೇಳಿ 20 ವರ್ಷ ಹಾಗೂ ಎಂಜಿ ದೊಡ್ಡ ಗ್ರಾಮದ ಪಾಪಣ್ಣ ಅವರು ಸ್ಥಳದಲ್ಲಿ ಈಗ ಚಿಕಿತ್ಸೆ ಸರಿಯಾಗಿ ದೊರೆಯ ಹಿನ್ನೆಲೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಇವು ಎಲ್ಲರನ್ನೂ ಕೂಡ ಅಸ್ವಸ್ಥಗೊಂಡಂತ 40 ಮಂದಿಯನ್ನು ಕೂಡ ಕಾಮಗಾರಿ ಜಿಲ್ಲಾ ಆಸ್ಪತ್ರೆಗೆ ಜೊತೆಗೆ ಕೊಳ್ಳೇಗಾಲ ಉಪ ವಿಭಾಗ ಆಸ್ಪತ್ರೆಗೆ ಕೂಡ ತಂದು ದಾಖಲಿಸಲಾಯಿತು. ಆದ್ರೆ ಅವರು ಈ ಸಂಬಂಧವಾಗಿ ಮೂವರು ಕೂಡ ಮೃತಪಟ್ಟಿದ್ದಾರೆ. ಇನ್ನೂ ಹೆಚ್ಚು 40ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವ್ರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಆದ್ರೆ ಇವರಿಗೆ ಚಿಕಿತ್ಸೆ ಸರಿಯಾಗಿ ಫಲಕಾರಿ ಹಿನ್ನೆಲೆಯಲ್ಲಿ ಇವರು ಮೂವರು ಮೃತಪಟ್ಟಿದ್ದಾರೆ. ಇನ್ನು ಸುಮಾರು 30ಕ್ಕೂ ಹೆಚ್ಚು ಮಂದಿ ಈಗ ಹೋಲಿಗೆರೆ ಕ್ರಾಸ್ ಆಸ್ಪತ್ರೆ ಜೊತೆಗೆ ಕೊಳ್ಳೇಗಾಲದ ಉಪ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಈ ಸಂಬಂಧವಾಗಿ ಚಿಕಿತ್ಸೆಯನ್ನು ಮುಂದುವರೆದಿದೆ. ಆದ್ರೆ ಕೊಟ್ಟಂತಹ ಆಹಾರದಲ್ಲಿ ಏನಾಗಿದೆ ಅಂತ ಹೇಳಕ್ಕೂ ಇಲ್ಲಿವರೆಗೂ ಕೂಡ ಪರಿಶೀಲನೆ ನಡೆದಿದೆ. ಈ ಸಂಬಂಧಪಟ್ಟಂತೆ ಚಾಮರಾಜನಗರ ಜಿಲ್ಲಾಧಿಕಾರಿಯಾದಂತಹ BB ಕಾವೇರಿ ಜೊತೆಗೆ SP ಆದಂತಹ ಧರ್ಮೇಂದ್ರ ಕುಮಾರ್ ಮೀನ್ ಅವರು ಕೂಡ ಚಾಮರಾಜನಗರ ಜಿಲ್ಲಾ ಕೊಳ್ಳೇಗಾಲ ಆಸ್ಪತ್ರೆ ಜೊತೆಗೆ ಹೋಲಿ ಕ್ರಾಸ್ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಇದಕ್ಕೆ ಕಾರಣ ಏನೋ ಗೊತ್ತಿಲ್ಲ. ಒಟ್ಟಾರೆ ಇಷ್ಟು ಜನ ದೇವಸ್ಥಾನಕ್ಕೆ ಬಂದಿದ್ರು. ದೇವಸ್ಥಾನದಲ್ಲಿ ಕೊಟ್ಟಂತಹ ಬಾತ್ ತಿಂದಂತ ವೇಳೆಯಲ್ಲಿ ಇಷ್ಟೆಲ್ಲ ಅವಘಡ ಸಂಭವಿಸಿದ್ದು. ಈಗಾಗಲೇ 3 ಜನ ಮೃತಪಟ್ಟಿದ್ದಾರೆ. ಕೆಲವೊಂದು ಜನರನ್ನ ಕೂಡ ತೀವ್ರ ಇರುವಂತಹ ಗಾಯಗಳನ್ನ ಈಗ ಮೈಸೂರಿನ ಆಸ್ಪತ್ರೆ ಕೂಡ ರವಾನೆ ಮಾಡಲಾಗಿದೆ. ಬಟ್ ಇಲ್ಲಿವರೆಗೆ ಹೇಳೋ ಪ್ರಕಾರವಾಗಿ ಈ ಬಾತನ್ನ ತಿಂದುವಂತವರು ಈಗ ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾರೆ. ಹಾಗಾಗಿ ತೀವ್ರ ಅಸ್ವಸ್ಥಗೊಂಡಂತವರು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಕೂಡ ರವಾನೆ ಮಾಡ್ತಿದ್ದಾರೆ. ಬೇಕಾದಂತ ಆಸ್ಪತ್ರೆ ಕೂಡ ರವಾನೆ ಮಾಡ್ತಿದ್ದಾರೆ. ಬಟ್ ಚಿಕಿತ್ಸೆಯನ್ನ ಯಾವ ರೀತಿಯಲ್ಲಿ ನೆರವೇರಿಸುತ್ತೆ, ಬಟ್ ಇಲ್ಲಿ ಸಾವಿರ ಸಂಖ್ಯೆ ಏರ್ಬಹುದಾ ಇಲ್ಲ ಇಳಿಬಹುದಾ, ಬಟ್ ಇಲ್ಲಿವರೆಗೂ 3 ಜನ ಮೃತಪಟ್ಟಿದ್ದು ಕನ್ಫರ್ಮ್ ಆಗಿದೆ. ಅಮ್ಮ ಪ್ರಸಾದ್, ಅಂದ್ರೆ ಇದನ್ನ ತಗೊಂಡ ತಕ್ಷಣ ಅವ್ರಿಗೆ ಏನಾಯ್ತು ಅಂತ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಮಂಜುನಾಥ್. ಕಿರ್ಚಾಡಿ ಬೊಬ್ಬೆ ಹೊಡಿತಾ ಇದ್ದಾರೆ ಕೆಲವಷ್ಟು ಜನ ಅಲ್ಲಿ.
ಜುಗೋಳಾಡ್ತಾ ಇದ್ದಾರೆ, ತಡ್ಕೊಳ್ಲಿಕ್ಕಾಗದೆ ಏನಾಗ್ತಾ ಇತ್ತು ಅವರಿಗೆ ಅಂತ, ಏನು ಹೊಟ್ಟೆ ಉರಿತಾ ಇತ್ತಾ, ಏನಾಗ್ತಾ ಇತ್ತು, ವಾಮಿಟಿಂಗ್ ಆಗ್ತಾ ಇತ್ತಾ, ಹೇಗೆ? ಅಮರ್ ಪ್ರಸಾದ್, ನಾವು ದೃಶ್ಯ ನೋಡೋ ದೃಶ್ಯಗಳಲ್ಲಿ ಎಲ್ಲರೂ ಕೂಡ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಏನು ಬಾತನ್ನ ಮಾಡಿದ್ರು, ಪ್ರಸಾದವಾಗಿ ಬಂದಂತಹ ಭಕ್ತರಿಗೆ ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಸುಮಾರು ಸಾವಿರಾರು ಮಂದಿ ಭಕ್ತರು ಬಂದಿದ್ರು. ಆ ಮೊದಲನೇ ಹಂತವಾಗಿ ಬಂದಂತಹ ಭಕ್ತರಿಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಬಾತಾಗಿ ಪ್ರಸಾದವನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ತಿಂದಂತಹ ಭಕ್ತರು ಬಹುತೇಕವಾಗಿ ಅಸ್ವಸ್ಥಗೊಂಡು ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಕೂತ್ಕೊಂಡು ವಾಮಿಟ್ ಮಾಡ್ತಿರೋ ದೃಶ್ಯಗಳು ಕೂಡ ನೀವು ನೋಡ್ತಿದ್ರಿ. ಆ ತರದ್ದು ವಾಮಿಟ್ ಅನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೆಲವೊಂದು ಜನ ತಕ್ಷಣವಾಗಿ ಸಂಬಂಧಪಟ್ಟಂತವರು ಲೋಕಲ್ ಆಂಬುಲೆನ್ಸ್ ಅವರಿಗೆ ಫೋನ್ ಮಾಡ್ಕೊಂಡು, ಸ್ಥಳೀಯ ಪೊಲೀಸರಿಗೆ ಫೋನ್ ಮಾಡ್ಕೊಂಡು ತೆಗೆದುಕೊಂಡು ಬಂದು ಹತ್ತಿರದಲ್ಲಿ ಸುಮಾರು 40 ಕಿಲೋಮೀಟರ್ ದೂರದಿರುವಂತಹ ಕಾಮಗೆರೆ ಪೊಲೀಸ್ ಆಸ್ಪತ್ರೆ ಕೂಡ ಸೇರಿಸಿ ಅವ್ರಿಗೆ ದಾಖಲೆ ಕೊಡ್ತಾ ಇದ್ದಾರೆ, ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇಲ್ಲಿವರೆಗೂ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿವರೆಗೂ ನಮಗೆ ಪೊಲೀಸ್ ಮಾಹಿತಿ ಪ್ರಕಾರ ಮತ್ತು ಸ್ಥಳೀಯರ ಪ್ರಕಾರವಾಗಿ 3 ಜನ ಸಾವನ್ನಪ್ಪಿದ್ದಾರೆ. ಹೋಲಿ ಕ್ರಾಸಲ್ಲಿ ಇಬ್ರು ಜನ, ಜೊತೆಗೆ ಕೊಳ್ಳೇಗಾಲದ ಉಪ ವಿಭಾಗ ಆಸ್ಪತ್ರೆಯಲ್ಲಿ ಒಬ್ರು ಪಾಪಣ್ಣ ಎಂಜಿ ದುಡ್ಡಿ ಅವರು, ಒಟ್ಟಿಗೆ 3 ಜನ ಸಾವನ್ನಪ್ಪಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಇನ್ನೂ ಹಲವಾರು ಜನಕ್ಕೆ ಪರಿಸ್ಥಿತಿ ತೀವ್ರವಾಗಿದೆ. ಈ ಹಿನ್ನೆಲೆ ಅವರನ್ನ ಮೈಸೂರಿನ ಆಸ್ಪತ್ರೆಗೆ ಕೂಡ ಅವರು ರವಾನೆ ಮಾಡ್ತಿದೆ. ಒಟ್ಟಾರೆಯಾಗಿ ಎಲ್ಲರೂ ಹೇಳ್ತಿರುವಂತಹ ಪ್ರಕಾರವಾಗಿ, ಈ ಮೊದಲ ಮಾಹಿತಿ ಪ್ರಕಾರವಾಗಿ ಅಲ್ಲಿ ದೇವಸ್ಥಾನದ ಶಂಕುಸ್ಥಾಪನೆ ವೇಳೆ ಗೋಪುರ ಏನಿತ್ತು ಆ ಸಂಬಂಧಪಟ್ಟಂತೆ ಪ್ರಸಾದ ಮಾಡಿತ್ತು. ಆ ಪ್ರಸಾದನ ಸೇವಿಸಿ ಈ 3 ಜನ ಕೂಡ 3 ಜನ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಎಂಬ ಮಾಹಿತಿಯನ್ನ ಪೊಲೀಸರು ಸ್ಥಳೀಯರು ಹೇಳ್ತಿದ್ದಾರೆ. ಅಮರ್ಪ್ರಸಾದ್, ಈಗ ಅಲ್ಲಿ ಏನು 40 ಜನ ಏನೀಗ ಅಸ್ವಸ್ಥಗೊಂಡಿದ್ದಾರೆ, ಅವರಲ್ಲಿ ಎಲ್ಲರ ಪರಿಸ್ಥಿತಿ ಕೂಡ ಸುಧಾರಿಸ್ತಾ ಇದೆಯಾ ಹೇಗೆ ಅಂತ, ಮತ್ತಷ್ಟು ಹದಗೆಡ್ತಾ ಇದೆಯಾ, ಕಂಡೀಷನ್ ಹೇಗಿದೆ ಈಗ ಈ ಕ್ಷಣಕ್ಕೆ? ಅಮರ್ಪ್ರಸಾದ್, ಈಗಂದ್ರೆ ಸುಮಾರು 40 ಜನ ಏನು ಅಸ್ವಸ್ಥಗೊಂಡಿದ್ರು, ಅವರು ಕೆಲವೊಂದು ಜನ ಅವರೆಲ್ಲ ಕೂಡ ಹನೂರು ತಾಲೂಕಿನ ಹೋಲಿ ಕ್ರಾಸ್ ಆಸ್ಪತ್ರೆ ಮತ್ತೆ ಇನ್ನೊಂದು ಏನಂದ್ರೆ ಕೊಳ್ಳೇಗಾಲದ ಉಪವಿಭಾಗ ಆಸ್ಪತ್ರೆ ಇವರು ಇಲ್ಲಿ 2 ಕೂಡ ದಾಖಲೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಉಪವಿಭಾಗದಲ್ಲಿ ಆಸ್ಪತ್ರೆ ಪಾಪಣ್ಣ ಎಂಬವರು ಸರಿಯಾಗಿ ಚಿಕಿತ್ಸೆ ಸಿಗದ ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ರೆ. ಮಂಜುನಾಥ್, ಥ್ಯಾಂಕ್ ಯು ಮಂಜುನಾಥ್. ಈ ರೀತಿಯಾಗಿ ಕುಚ್ಚುಕುತ್ತಿ ಮಾರಮ್ಮ ದೇವಸ್ಥಾನದ ಗೋಪುರ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಬಂದಿದಂಥ ಭಕ್ತಾದಿಗಳು ಇವರೆಲ್ಲರೂ ಕೂಡ ಅಲ್ಲಿ ಪ್ರಸಾದ ವಿತರಣೆಯ ಸಂದರ್ಭದಲ್ಲಿ ಏನೋ ರೈಸ್ ಬಾತ್ ಏನೋ ಕೊಟ್ಟಿದ್ದಾರೆ ಅವರಿಗೆ, ಅದನ್ನು ಸೇವನೆ ಮಾಡಿದಂಥ 40ಕ್ಕೂ ಅಧಿಕ ಜನರಿಗೆ ಫುಡ್ ಪಾಯ್ಸನಿಂಗ್ ಆಗಿದೆ. ಆ ಫುಡ್ ಪಾಯ್ಸನಿಂಗ್ ಆದಂಥ 40 ಜನ ಕಿರ್ಚಾಡಿ ಒದ್ದಾಡಿ ಗೋಳಾಡ್ತಿರೋದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸಿದ್ವಿ. ತುರ್ತಾಗಿ ಅವ್ರನ್ನೆಲ್ಲರೂ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ 3 ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಅಷ್ಟು ತುಂಬ ಸ್ಟ್ರಾಂಗ್ ಆಗಿ ಅವರಿಗೆ ಫುಡ್ ಪಾಯ್ಸನಿಂಗ್ ಆಗಿರುವಂಥದ್ದು. ಉಳಿದವರು ಈಗ ನಿಧಾನಕ್ಕೆ ಚೇತರಿಸ್ಕೊಳ್ತಾ ಇದ್ದಾರೆ. ದೇವಸ್ಥಾನ ಬಿಸಿ ಊಟ ಅಂದ್ರಲ್ಲಪ್ಪ. ಈ ರೀತಿಯಾಗಿ ಪ್ರಸಾದ ಸೇವಿಸಿ 3 ಪ್ರಾಣವನ್ನು ಕಳ್ಕೊಂಡಿರುವಂತಹ ಘಟನೆ ಇದು. ಇನ್ನು 40 ಜನ ಅಲ್ಲಿ ಅಸ್ವಸ್ಥರಾಗಿದ್ದಾರೆ. ಅವರಿಗೆ ಚಿಕಿತ್ಸೆಯನ್ನು ಈಗ ಮುಂದುವರಿಸಲಾಗಿದೆ. ಮಾರಮ್ಮ ದೇವಸ್ಥಾನದ ಗೋಪುರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಬಂದಂತಹ ಈ ಜನ ಅಲ್ಲಿ ಕೊಟ್ಟಂತಹ ಪ್ರಸಾದವನ್ನು ಸೇವಿಸಿ ಈ ರೀತಿಯಾಗಿ ಅಸ್ವಸ್ಥರಾಗಿರುವಂಥದ್ದು. ಸುಳವಾಡಿಯ ಗೋಪಿಯಮ್ಮ, ಶಾಂತ, ಎಂಜಿ ದೊಡ್ಡಿಯ ಪಾಪಣ್ಣ, ಈ 3 ಜನ ಈಗ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಮೈಸೂರಿನ ಆಸ್ಪತ್ರೆಗಳಿಗೂ ಕೂಡ ಕ್ರಿಟಿಕಲ್ ಇರೋರನ್ನ ಈಗ ರವಾನೆ ಮಾಡಲಾಗಿದೆ. ಈಗ ಕಾರಣ ಪತ್ತೆ ಹಚ್ಚುವಂಥ ಪ್ರಯತ್ನ ಕೂಡ ಅಲ್ಲಿ ನಡೀತಾ ಇದೆ. ಯಾಕಾಯಿತು, ಹೇಗಾಯಿತು ಅನ್ನೋದನ್ನು ಕೂಡ ಅಲ್ಲಿ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಪೊಲೀಸರು ಕೂಡ ಇದನ್ನು ಈಗ ಗಮನಿಸ್ತಾ ಇದ್ದಾರೆ, ಯಾಕೆ ಹಿಂಗಾಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಫುಡ್ಡಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ಏನಾದರೂ ಮಿಕ್ಸ್ ಆಗಿತ್ತಾ, ಉದ್ದೇಶಪೂರ್ವಕವಾಗಿ ಏನಾದರೂ ಆಗಿದೆ, ಅಥವಾ ಏನಾದರೂ ಕೂಡ ಅಲ್ಲಿ ಬೈ ಮಿಸ್ಟೇಕ್ ಏನಾದರೂ ಅನಾಹುತ ನಡೆದು ಹೋಯ್ತಾ, ಆ ಫುಡ್ಡಲ್ಲಿ ಅಷ್ಟೊಂದು ಜನರನ್ನು ಅಸ್ವಸ್ಥ ಮಾಡುವಂಥದ್ದು, 3 ಪ್ರಾಣವನ್ನು ಕಳೆಯುವಂಥದ್ದು ಏನಿತ್ತು ಆ ಫುಡ್ಡಲ್ಲಿ, ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ.
ಆಂಬ್ಯುಲೆನ್ಸ್ನಲ್ಲಿ ಗಡಿಬಿಡಿಯಲ್ಲಿ ಅಸ್ವಸ್ಥರನ್ನ ಸಾಗಿಸ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ.